ಮನೆ ಕ್ಲೀನ್ ಮಾಡುವಂತೆ ಸೂಚನೆ ಕೊಟ್ಟಿರುವಂತಹ ಒಂದು ಬೆಳವಣಿಗೆ ನಡೆದಿದೆ. ವೃದ್ಧ ನಾಗರಿಕರ ಮನೆಯನ್ನ ಕ್ಲೀನ್ ಮಾಡಬೇಕು ಅನ್ನುವಂತಹ ಒಂದು ಬೆಳವಣಿಗೆ. ಯಾಕೆ ಈ ರೀತಿ ಸೂಚನೆ ಕೊಟ್ಟರು, ಯಾವ ಕಾರಣಕ್ಕಾಗಿ, ಯಾರಿಂದ ಈ ಸೂಚನೆ ಬಂತು ಅನ್ನೋದನ್ನ ನೋಡ್ತಾ ಹೋದ್ರೆ, ಇನ್ಸ್ಪೆಕ್ಟರ್ಗೆ ಎಸಿಪಿ ಅವರು ಸೂಚನೆಯನ್ನ ಕೊಟ್ಟಿರೋದು. ಒಂಟಿ ವೃದ್ಧ ನಾಗರಿಕರ ಮನೆ ಕ್ಲೀನ್ ಮಾಡುವಂತೆ ವಾರ್ನ್ ಮಾಡಿದ್ದಾರೆ. ಜೆಸಿ ನಗರ ಉಪವಿಭಾಗ ಎಸಿಪಿ ಇನ್ಸ್ಪೆಕ್ಟರ್ಗೆ ಪತ್ರ ಬರೆದಿದ್ದಾರೆ. ಜೆಸಿ ನಗರ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಪತ್ರ ಬರೆದಿರುವುದು ಎಸಿಪಿ. ಸ್ಟೇಷನ್ನ ಎಲ್ಲ ಸಿಬ್ಬಂದಿ ಸೂಚಿಸಿದ ಮನೆಗೆ ಹೋಗಬೇಕು. ಕಾರ್ಪೆಂಟರ್ನ ಕರೆದುಕೊಂಡು ಹೋಗಿ ಬಾಗಿಲು ಸರಿ ಮಾಡಿಸಿ, ಮನೆಯೆಲ್ಲ ಸ್ವಚ್ಛಗೊಳಿಸಿ ಫೋಟೋ ಕಳಿಸುವಂತೆ ಸೂಚನೆ ನೀಡಿದ್ದಾರೆ. ಅವರ ಮಕ್ಕಳು ವಿದೇಶದಲ್ಲಿದ್ದಾರೆ, ಹೀಗಾಗಿ ಮನೆ ಕ್ಲೀನ್ ಮಾಡಿ. ಎಸಿಪಿ ಧನ್ವೀರ್ ಅವರಿಂದ ಇನ್ಸ್ಪೆಕ್ಟರ್ ಚೈತನ್ಯ ಅವರಿಗೆ ಈ ರೀತಿಯ ಪತ್ರ. ನಾಗರಿಕರ ರಕ್ಷಣೆ ಸರಿ, ಆದರೆ ಅವರ ಮಕ್ಕಳಿಗೆ ನೋಡಿಕೊಳ್ಳೋದಕ್ಕೆ ಹೇಳೋದು ಸೂಕ್ತ. ಆದರೆ ಇಡೀ ಸ್ಟೇಷನ್ ಸಿಬ್ಬಂದಿಯೇ ಮನೆ ಕ್ಲೀನ್ ಮಾಡೋದಕ್ಕೆ ಹೋಗಿ ಅನ್ನೋದು ಎಷ್ಟು ಸರಿ ಅಂತ ಈಗ ಇಲಾಖಾ ಸಿಬ್ಬಂದಿ ಪ್ರಶ್ನೆಯನ್ನ ಮಾಡುವ ಸಂದರ್ಭ ಬಂದಿದೆ. ಸದ್ಯ ಮನೆ ಕ್ಲೀನ್ ಮಾಡೋದಕ್ಕೆ ಸೂಚನೆ ನೀಡಿರುವಂತಹ ಪತ್ರ ವೈರಲ್ ಆಗಿದೆ. ವೃದ್ಧ ನಾಗರಿಕರ ಮಕ್ಕಳು ವಿದೇಶದಲ್ಲಿದ್ದಾರೆ, ಆದ್ದರಿಂದ ಅವರು ಮನೆಗೆ ಹೋಗಿ ನೀವು ಅವ್ರ ಮನೆಯನ್ನ ಕ್ಲೀನ್ ಮಾಡಿ ಬನ್ನಿ ಅಂತ ಇನ್ಸ್ಪೆಕ್ಟರ್ಗೆ ಎಸಿಪಿ ಅವರು ಸೂಚನೆ ನೀಡಿದ್ದಾರೆ. ಜೆಸಿ ನಗರ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಎಸಿಪಿ ಅವರು ಪತ್ರ ಬರೆದಿರೋದು. ಮನೆ ಕ್ಲೀನ್ ಮಾಡುವಂತೆ ಸೂಚನೆ ಕೊಟ್ಟಿರುವಂತಹ ಒಂದು ಬೆಳವಣಿಗೆ ನಡೆದಿದೆ. ವೃದ್ಧ ನಾಗರಿಕರ ಮನೆಯನ್ನ ಕ್ಲೀನ್ ಮಾಡಬೇಕು ಅನ್ನುವಂತಹ ಒಂದು ಬೆಳವಣಿಗೆ. ಯಾಕೆ ಈ ರೀತಿ ಸೂಚನೆ ಕೊಟ್ಟರು, ಯಾವ ಕಾರಣಕ್ಕಾಗಿ, ಯಾರಿಂದ ಈ ಸೂಚನೆ ಬಂತು ಅನ್ನೋದನ್ನ ನೋಡ್ತಾ ಹೋದ್ರೆ, ಇನ್ಸ್ಪೆಕ್ಟರ್ಗೆ ಎಸಿಪಿ ಅವರು ಸೂಚನೆಯನ್ನ ಕೊಟ್ಟಿರೋದು. ಒಂಟಿ ವೃದ್ಧ ನಾಗರಿಕರ ಮನೆ ಕ್ಲೀನ್ ಮಾಡುವಂತೆ ವಾರ್ನ್ ಮಾಡಿದ್ದಾರೆ. ಜೆಸಿ ನಗರ ಉಪವಿಭಾಗ ಎಸಿಪಿ ಇನ್ಸ್ಪೆಕ್ಟರ್ಗೆ ಪತ್ರ ಬರೆದಿದ್ದಾರೆ. ಜೆಸಿ ನಗರ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಪತ್ರ ಬರೆದಿರುವುದು ಎಸಿಪಿ. ಸ್ಟೇಷನ್ನ ಎಲ್ಲ ಸಿಬ್ಬಂದಿ ಸೂಚಿಸಿದ ಮನೆಗೆ ಹೋಗಬೇಕು. ಕಾರ್ಪೆಂಟರ್ನ ಕರೆದುಕೊಂಡು ಹೋಗಿ ಬಾಗಿಲು ಸರಿ ಮಾಡಿಸಿ, ಮನೆಯೆಲ್ಲ ಸ್ವಚ್ಛಗೊಳಿಸಿ ಫೋಟೋ ಕಳಿಸುವಂತೆ ಸೂಚನೆ ನೀಡಿದ್ದಾರೆ. ಅವರ ಮಕ್ಕಳು ವಿದೇಶದಲ್ಲಿದ್ದಾರೆ, ಹೀಗಾಗಿ ಮನೆ ಕ್ಲೀನ್ ಮಾಡಿ. ಎಸಿಪಿ ಧನ್ವೀರ್ ಅವರಿಂದ ಇನ್ಸ್ಪೆಕ್ಟರ್ ಚೈತನ್ಯ ಅವರಿಗೆ ಈ ರೀತಿಯ ಪತ್ರ. ನಾಗರಿಕರ ರಕ್ಷಣೆ ಸರಿ, ಆದರೆ ಅವರ ಮಕ್ಕಳಿಗೆ ನೋಡಿಕೊಳ್ಳೋದಕ್ಕೆ ಹೇಳೋದು ಸೂಕ್ತ. ಆದರೆ ಇಡೀ ಸ್ಟೇಷನ್ ಸಿಬ್ಬಂದಿಯೇ ಮನೆ ಕ್ಲೀನ್ ಮಾಡೋದಕ್ಕೆ ಹೋಗಿ ಅನ್ನೋದು ಎಷ್ಟು ಸರಿ ಅಂತ ಈಗ ಇಲಾಖಾ ಸಿಬ್ಬಂದಿ ಪ್ರಶ್ನೆಯನ್ನ ಮಾಡುವ ಸಂದರ್ಭ ಬಂದಿದೆ. ಸದ್ಯ ಮನೆ ಕ್ಲೀನ್ ಮಾಡೋದಕ್ಕೆ ಸೂಚನೆ ನೀಡಿರುವಂತಹ ಪತ್ರ ವೈರಲ್ ಆಗಿದೆ. ವೃದ್ಧ ನಾಗರಿಕರ ಮಕ್ಕಳು ವಿದೇಶದಲ್ಲಿದ್ದಾರೆ, ಆದ್ದರಿಂದ ಅವರು ಮನೆಗೆ ಹೋಗಿ ನೀವು ಅವ್ರ ಮನೆಯನ್ನ ಕ್ಲೀನ್ ಮಾಡಿ ಬನ್ನಿ ಅಂತ ಇನ್ಸ್ಪೆಕ್ಟರ್ಗೆ ಎಸಿಪಿ ಅವರು ಸೂಚನೆ ನೀಡಿದ್ದಾರೆ. ಜೆಸಿ ನಗರ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಎಸಿಪಿ ಅವರು ಪತ್ರ ಬರೆದಿರೋದು. ಮನೆ ಕ್ಲೀನ್ ಮಾಡುವಂತೆ ಸೂಚನೆ ಕೊಟ್ಟಿರುವಂತಹ ಒಂದು ಬೆಳವಣಿಗೆ ನಡೆದಿದೆ. ವೃದ್ಧ ನಾಗರಿಕರ ಮನೆಯನ್ನ ಕ್ಲೀನ್ ಮಾಡಬೇಕು ಅನ್ನುವಂತಹ ಒಂದು ಬೆಳವಣಿಗೆ. ಯಾಕೆ ಈ ರೀತಿ ಸೂಚನೆ ಕೊಟ್ಟರು, ಯಾವ ಕಾರಣಕ್ಕಾಗಿ, ಯಾರಿಂದ ಈ ಸೂಚನೆ ಬಂತು ಅನ್ನೋದನ್ನ ನೋಡ್ತಾ ಹೋದ್ರೆ, ಇನ್ಸ್ಪೆಕ್ಟರ್ಗೆ ಎಸಿಪಿ ಅವರು ಸೂಚನೆಯನ್ನ ಕೊಟ್ಟಿರೋದು. ಒಂಟಿ ವೃದ್ಧ ನಾಗರಿಕರ ಮನೆ ಕ್ಲೀನ್ ಮಾಡುವಂತೆ ವಾರ್ನ್ ಮಾಡಿದ್ದಾರೆ. ಜೆಸಿ ನಗರ ಉಪವಿಭಾಗ ಎಸಿಪಿ ಇನ್ಸ್ಪೆಕ್ಟರ್ಗೆ ಪತ್ರ ಬರೆದಿದ್ದಾರೆ. ಜೆಸಿ ನಗರ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಪತ್ರ ಬರೆದಿರುವುದು ಎಸಿಪಿ. ಸ್ಟೇಷನ್ನ ಎಲ್ಲ ಸಿಬ್ಬಂದಿ ಸೂಚಿಸಿದ ಮನೆಗೆ ಹೋಗಬೇಕು. ಕಾರ್ಪೆಂಟರ್ನ ಕರೆದುಕೊಂಡು ಹೋಗಿ ಬಾಗಿಲು ಸರಿ ಮಾಡಿಸಿ, ಮನೆಯೆಲ್ಲ ಸ್ವಚ್ಛಗೊಳಿಸಿ ಫೋಟೋ ಕಳಿಸುವಂತೆ ಸೂಚನೆ ನೀಡಿದ್ದಾರೆ. ಅವರ ಮಕ್ಕಳು ವಿದೇಶದಲ್ಲಿದ್ದಾರೆ, ಹೀಗಾಗಿ ಮನೆ ಕ್ಲೀನ್ ಮಾಡಿ. ಎಸಿಪಿ ಧನ್ವೀರ್ ಅವರಿಂದ ಇನ್ಸ್ಪೆಕ್ಟರ್ ಚೈತನ್ಯ ಅವರಿಗೆ ಈ ರೀತಿಯ ಪತ್ರ. ನಾಗರಿಕರ ರಕ್ಷಣೆ ಸರಿ, ಆದರೆ ಅವರ ಮಕ್ಕಳಿಗೆ ನೋಡಿಕೊಳ್ಳೋದಕ್ಕೆ ಹೇಳೋದು ಸೂಕ್ತ. ಆದರೆ ಇಡೀ ಸ್ಟೇಷನ್ ಸಿಬ್ಬಂದಿಯೇ ಮನೆ ಕ್ಲೀನ್ ಮಾಡೋದಕ್ಕೆ ಹೋಗಿ ಅನ್ನೋದು ಎಷ್ಟು ಸರಿ ಅಂತ ಈಗ ಇಲಾಖಾ ಸಿಬ್ಬಂದಿ ಪ್ರಶ್ನೆಯನ್ನ ಮಾಡುವ ಸಂದರ್ಭ ಬಂದಿದೆ. ಸದ್ಯ ಮನೆ ಕ್ಲೀನ್ ಮಾಡೋದಕ್ಕೆ ಸೂಚನೆ ನೀಡಿರುವಂತಹ ಪತ್ರ ವೈರಲ್ ಆಗಿದೆ. ವೃದ್ಧ ನಾಗರಿಕರ ಮಕ್ಕಳು ವಿದೇಶದಲ್ಲಿದ್ದಾರೆ, ಆದ್ದರಿಂದ ಅವರು ಮನೆಗೆ ಹೋಗಿ ನೀವು ಅವ್ರ ಮನೆಯನ್ನ ಕ್ಲೀನ್ ಮಾಡಿ ಬನ್ನಿ ಅಂತ ಇನ್ಸ್ಪೆಕ್ಟರ್ಗೆ ಎಸಿಪಿ ಅವರು ಸೂಚನೆ ನೀಡಿದ್ದಾರೆ. ಜೆಸಿ ನಗರ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಎಸಿಪಿ ಅವರು ಪತ್ರ ಬರೆದಿರೋದು.
ಮನೆ ಕ್ಲೀನ್ ಮಾಡುವಂತೆ ಸೂಚನೆ ಕೊಟ್ಟಿರುವಂತಹ ಒಂದು ಬೆಳವಣಿಗೆ ನಡೆದಿದೆ. ವೃದ್ಧ ನಾಗರಿಕರ ಮನೆಯನ್ನ ಕ್ಲೀನ್ ಮಾಡಬೇಕು ಅನ್ನುವಂತಹ ಒಂದು ಬೆಳವಣಿಗೆ. ಯಾಕೆ ಈ ರೀತಿ ಸೂಚನೆ ಕೊಟ್ಟರು, ಯಾವ ಕಾರಣಕ್ಕಾಗಿ, ಯಾರಿಂದ ಈ ಸೂಚನೆ ಬಂತು ಅನ್ನೋದನ್ನ ನೋಡ್ತಾ ಹೋದ್ರೆ, ಇನ್ಸ್ಪೆಕ್ಟರ್ಗೆ ಎಸಿಪಿ ಅವರು ಸೂಚನೆಯನ್ನ ಕೊಟ್ಟಿರೋದು. ಒಂಟಿ ವೃದ್ಧ ನಾಗರಿಕರ ಮನೆ ಕ್ಲೀನ್ ಮಾಡುವಂತೆ ವಾರ್ನ್ ಮಾಡಿದ್ದಾರೆ. ಜೆಸಿ ನಗರ ಉಪವಿಭಾಗ ಎಸಿಪಿ ಇನ್ಸ್ಪೆಕ್ಟರ್ಗೆ ಪತ್ರ ಬರೆದಿದ್ದಾರೆ. ಜೆಸಿ ನಗರ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಪತ್ರ ಬರೆದಿರೋದು ಎಸಿಪಿ. ಸ್ಟೇಷನ್ನ ಎಲ್ಲ ಸಿಬ್ಬಂದಿ ಸೂಚಿಸಿದ ಮನೆಗೆ ಹೋಗಬೇಕು. ಕಾರ್ಪೆಂಟರ್ನ ಕರೆದುಕೊಂಡು ಹೋಗಿ ಬಾಗಿಲು ಸರಿ ಮಾಡಿಸಿ, ಮನೆಯೆಲ್ಲ ಸ್ವಚ್ಛಗೊಳಿಸಿ ಫೋಟೋ ಕಳಿಸುವಂತೆ ಸೂಚನೆ ನೀಡಿದ್ದಾರೆ. ಅವರ ಮಕ್ಕಳು ವಿದೇಶದಲ್ಲಿದ್ದಾರೆ, ಹೀಗಾಗಿ ಮನೆ ಕ್ಲೀನ್ ಮಾಡಿ. ಎಸಿಪಿ ಧನ್ವೀರ್ ಅವರಿಂದ ಇನ್ಸ್ಪೆಕ್ಟರ್ ಚೈತನ್ಯ ಅವರಿಗೆ ಈ ರೀತಿಯ ಪತ್ರ. ನಾಗರಿಕರ ರಕ್ಷಣೆ ಸರಿ, ಆದರೆ ಅವರ ಮಕ್ಕಳಿಗೆ ನೋಡಿಕೊಳ್ಳೋದಕ್ಕೆ ಹೇಳೋದು ಸೂಕ್ತ. ಆದರೆ ಇಡೀ ಸ್ಟೇಷನ್ ಸಿಬ್ಬಂದಿಯೇ ಮನೆ ಕ್ಲೀನ್ ಮಾಡೋದಕ್ಕೆ ಹೋಗಿ ಅನ್ನೋದು ಎಷ್ಟು ಸರಿ ಅಂತ ಈಗ ಇಲಾಖಾ ಸಿಬ್ಬಂದಿ ಪ್ರಶ್ನೆಯನ್ನ ಮಾಡುವ ಸಂದರ್ಭ ಬಂದಿದೆ. ಸದ್ಯ ಮನೆ ಕ್ಲೀನ್ ಮಾಡೋದಕ್ಕೆ ಸೂಚನೆ ನೀಡಿರುವಂತಹ ಪತ್ರ ವೈರಲ್ ಆಗಿದೆ. ವೃದ್ಧ ನಾಗರಿಕರ ಮಕ್ಕಳು ವಿದೇಶದಲ್ಲಿದ್ದಾರೆ, ಆದ್ದರಿಂದ ಅವ್ರ ಮನೆಗೆ ಹೋಗಿ ನೀವು ಅವ್ರ ಮನೆಯನ್ನ ಕ್ಲೀನ್ ಮಾಡಿ ಬನ್ನಿ ಅಂತ ಇನ್ಸ್ಪೆಕ್ಟರ್ಗೆ ಎಸಿಪಿ ಅವರು ಸೂಚನೆ ನೀಡಿದ್ದಾರೆ. ಜೆಸಿ ನಗರ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಎಸಿಪಿ ಅವರು ಪತ್ರ ಬರೆದಿರೋದು. ಮನೆ ಕ್ಲೀನ್ ಮಾಡುವಂತೆ ಸೂಚನೆ ಕೊಟ್ಟಿರುವಂತಹ ಒಂದು ಬೆಳವಣಿಗೆ ನಡೆದಿದೆ. ವೃದ್ಧ ನಾಗರಿಕರ ಮನೆಯನ್ನ ಕ್ಲೀನ್ ಮಾಡಬೇಕು ಅನ್ನುವಂತಹ ಒಂದು ಬೆಳವಣಿಗೆ. ಯಾಕೆ ಈ ರೀತಿ ಸೂಚನೆ ಕೊಟ್ಟರು, ಯಾವ ಕಾರಣಕ್ಕಾಗಿ, ಯಾರಿಂದ ಈ ಸೂಚನೆ ಬಂತು ಅನ್ನೋದನ್ನ ನೋಡ್ತಾ ಹೋದ್ರೆ, ಇನ್ಸ್ಪೆಕ್ಟರ್ಗೆ ಎಸಿಪಿ ಅವರು ಸೂಚನೆಯನ್ನ ಕೊಟ್ಟಿರೋದು. ಒಂಟಿ ವೃದ್ಧ ನಾಗರಿಕರ ಮನೆ ಕ್ಲೀನ್ ಮಾಡುವಂತೆ ವಾರ್ನ್ ಮಾಡಿದ್ದಾರೆ. ಜೆಸಿ ನಗರ ಉಪವಿಭಾಗ ಎಸಿಪಿ ಇನ್ಸ್ಪೆಕ್ಟರ್ಗೆ ಪತ್ರ ಬರೆದಿದ್ದಾರೆ. ಜೆಸಿ ನಗರ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಪತ್ರ ಬರೆದಿರೋದು ಎಸಿಪಿ. ಸ್ಟೇಷನ್ನ ಎಲ್ಲ ಸಿಬ್ಬಂದಿ ಸೂಚಿಸಿದ ಮನೆಗೆ ಹೋಗಬೇಕು. ಕಾರ್ಪೆಂಟರ್ನ ಕರೆದುಕೊಂಡು ಹೋಗಿ ಬಾಗಿಲು ಸರಿ ಮಾಡಿಸಿ, ಮನೆಯೆಲ್ಲ ಸ್ವಚ್ಛಗೊಳಿಸಿ ಫೋಟೋ ಕಳಿಸುವಂತೆ ಸೂಚನೆ ನೀಡಿದ್ದಾರೆ. ಅವರ ಮಕ್ಕಳು ವಿದೇಶದಲ್ಲಿದ್ದಾರೆ, ಹೀಗಾಗಿ ಮನೆ ಕ್ಲೀನ್ ಮಾಡಿ. ಎಸಿಪಿ ಧನ್ವೀರ್ ಅವರಿಂದ ಇನ್ಸ್ಪೆಕ್ಟರ್ ಚೈತನ್ಯ ಅವರಿಗೆ ಈ ರೀತಿಯ ಪತ್ರ. ನಾಗರಿಕರ ರಕ್ಷಣೆ ಸರಿ, ಆದರೆ ಅವರ ಮಕ್ಕಳಿಗೆ ನೋಡಿಕೊಳ್ಳೋದಕ್ಕೆ ಹೇಳೋದು ಸೂಕ್ತ. ಆದರೆ ಇಡೀ ಸ್ಟೇಷನ್ ಸಿಬ್ಬಂದಿಯೇ ಮನೆ ಕ್ಲೀನ್ ಮಾಡೋದಕ್ಕೆ ಹೋಗಿ ಅನ್ನೋದು ಎಷ್ಟು ಸರಿ ಅಂತ ಈಗ ಇಲಾಖಾ ಸಿಬ್ಬಂದಿ ಪ್ರಶ್ನೆಯನ್ನ ಮಾಡುವ ಸಂದರ್ಭ ಬಂದಿದೆ. ಸದ್ಯ ಮನೆ ಕ್ಲೀನ್ ಮಾಡೋದಕ್ಕೆ ಸೂಚನೆ ನೀಡಿರುವಂತಹ ಪತ್ರ ವೈರಲ್ ಆಗಿದೆ. ವೃದ್ಧ ನಾಗರಿಕರ ಮಕ್ಕಳು ವಿದೇಶದಲ್ಲಿದ್ದಾರೆ, ಆದ್ದರಿಂದ ಅವ್ರ ಮನೆಗೆ ಹೋಗಿ ನೀವು ಅವ್ರ ಮನೆಯನ್ನ ಕ್ಲೀನ್ ಮಾಡಿ ಬನ್ನಿ ಅಂತ ಇನ್ಸ್ಪೆಕ್ಟರ್ಗೆ ಎಸಿಪಿ ಅವರು ಸೂಚನೆ ನೀಡಿದ್ದಾರೆ. ಜೆಸಿ ನಗರ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಎಸಿಪಿ ಅವರು ಪತ್ರ ಬರೆದಿರೋದು.